ಸಾಯಿ ಹಿತವಚನ. ಓಂ ಸಾಯಿರಾಮ್. ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ. ಸಾಯಿಬಾಬಾರವರಿಗೆ ಸಾವಿರಾರು ಭಕ್ತರು ಇದ್ದಾರೆ. ಸಾಯಿಬಾಬಾರ ಸಂಖ್ಯೆ ಶಾಸ್ತ್ರ, ಸಂಖ್ಯೆಗಳ ಮಹತ್ವ ಮತ್ತು ಸಾಯಿಬಾಬಾ ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಸಂಖ್ಯೆಯಲ್ಲಿಯೂ ವಿಶೇಷವಾದ ಶಕ್ತಿಯಡಗಿದೆ. ಸಾಯಿಬಾಬಾ ಅವರ ಜೀವನದಲ್ಲಿ ಕೆಲವು ಸಂಖ್ಯೆಗಳು ನಿರ್ದಿಷ್ಟವಾಗಿ ಪ್ರಭಾವ ಬೀರಿದವು. ಸಂಖ್ಯೆ 9ನ್ನು ಹಿಂದೂ ಧರ್ಮದಲ್ಲಿ ಮತ್ತು ಇತರ ತತ್ವಜ್ಞಾನಗಳಲ್ಲಿ ಪರಮಾತ್ಮನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಸಂಪೂರ್ಣತೆ ಮತ್ತು ತ್ಯಾಗದ ಸಂಕೇತವಾಗಿದೆ. ಸಾಯಿಬಾಬಾರವರು 1918 ಅಕ್ಟೋಬರ್ 15ರಂದು ಸಮಾಧಿ ಹೊಂದಿದರು. ಅವರ ಮುಖ್ಯ ಉಪದೇಶಗಳ ಸಂಖ್ಯೆ 9 ಆಗಿತ್ತು. ಉದಾಹರಣೆ ಹೇಳಬೇಕಾದರೆ ಶ್ರದ್ಧೆ, ಧೈರ್ಯ, ಸಹನೆ, ಕರುಣೆ, ಧ್ಯಾನ, ಭಕ್ತಿ, ಸತ್ಯ, ನ್ಯಾಯ ಮತ್ತು ಅಹಿಂಸೆ. ಶಿರಡಿಯಲ್ಲಿ ಅವರ ನೆನಪಿಗಾಗಿ ನಡೆಯುವ ಉತ್ಸವಗಳು 9 ದಿನಗಳವರೆಗೆ ನಡೆಯುತ್ತದೆ. ಯುಗಾದಿ ಮತ್ತು ರಾಮನವಮಿ. ಸಂಖ್ಯೆ 3ನ್ನು ದೈವತ್ವ, ಜ್ಞಾನ ಮತ್ತು ಗುರುತತ್ವದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಾಯಿಬಾಬಾ ತ್ರಿಮೂರ್ತಿ ತತ್ವವನ್ನು ಒಪ್ಪಿಕೊಂಡಿದ್ದರು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಅವರ ಆಶೀರ್ವಚನದಲ್ಲಿ 3 ಪ್ರಮುಖ ಅಂಶಗಳಿವೆ: ಶ್ರದ್ಧಾ, ಸಬೂರಿ ಮತ್ತು ಸೇವೆ. ಅವರ ಅನುಯಾಯಿಗಳು ಗುರುವಾರವನ್ನು ವಿಶೇಷ ದಿನವೆಂದು ಆಚರಿಸುತ್ತಾರೆ. ಗುರುವಾರ ಸಂಖ್ಯೆ 3ಕ್ಕೆ ಸಂಬಂಧಿಸಿದೆ. ಸಂಖ್ಯೆ 11 ಮತ್ತು ಸಾಯಿಬಾಬಾ. ಸಂಖ್ಯೆ 11 ಇರುವುದು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ. 11 ಅಕ್ಟೋಬರ್ 1918ರಂದು ಸಾಯಿಬಾಬಾರವರು ತಮ್ಮ ಭಕ್ತರನ್ನು ತ್ಯಜಿಸಿ ಮಹಾಸಮಾಧಿ ಹೊಂದುತ್ತಾರೆ. 1+1 = 2. ಇದು ದೈವತತ್ವವನ್ನು ಸೂಚಿಸುತ್ತದೆ, ಜೀವ ಮತ್ತು ಪರಮಾತ್ಮನ ಒಕ್ಕೂಟ. ಅವರ ಉಪದೇಶಗಳಲ್ಲಿ ದೇವ ಮತ್ತು ಭಕ್ತನ ನಡುವಿನ 11 ಪ್ರಮುಖ ನಿಯಮಗಳಿವೆ. ಸಾಯಿಬಾಬಾರ ಪ್ರಮುಖ ಸಂಖ್ಯೆ ತತ್ವಗಳು. 108ನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಸಾಯಿಬಾಬಾ ಅವರ ಸ್ಮರಣೆಗೆ ಭಕ್ತರು 108 ಬಾರಿ ಓಂ ಸಾಯಿರಾಮ್ ಮತ್ತು ಸಾಯಿನಾಮ ಜಪ ಮಾಡಬೇಕು. ಸಂಖ್ಯೆ 7 ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ. ಸಾಯಿಬಾಬಾ ಜೀವನದಲ್ಲಿ 7 ದೊಡ್ಡ ಪಾಠಗಳನ್ನು ಬೋಧಿಸಿದರು: ಶ್ರದ್ಧೆ, ಸಬೂರಿ, ಸೇವೆ, ಭಕ್ತಿ, ಧ್ಯಾನ, ಅನಸ್ತಿಕೆ, ಶರಣಾಗತಿ. ಸಂಖ್ಯೆ 5 ಪ್ರಪಂಚದ ಮೂಲ ತತ್ವಗಳಾದ ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಸೂಚಿಸುತ್ತದೆ. ಓಂ ಸಾಯಿನಾಥಾಯ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಮಹಾರಾಜ್ ಕಿ ಜೈ.